ಎತ್ತಿನ ಗಾಡಿದಾಗ ಯಾವ ತರ ಕೂಡ್ತೀರಿ ಆ ಮಜಾ ಬರ್ಬೇಕಂದ್ರ ಈ ರೋಡ್ ಮೇಲೆ ನೀವು ಬರ್ರಿ. ಚೇಂಬರ್ ಇದೆ, ಈ ಚೇಂಬರ್ ನಲ್ಲಿ ಸರಿಯಾಗಿ ಮುಚ್ಚಿಲ್ಲ. ಇಲ್ಲಿ ರಾತ್ರಿ ಸ್ಟ್ರೇಟ್ ಲೈಟ್ ಇಲ್ಲ. ಸ್ನೇಹಿತರೆ, ಇವತ್ತು ನಾವು ಬಂದಿದ್ದೇವೆ ವಾರ್ಡ್ ನಂಬರ್ 29 ಕಣ್ಣಾನ್ ನಗರ್ ಏರಿಯಾದಲ್ಲಿ. ಕಣ್ಣಾನ್ ನಗರದ ಇದು ಬಸ್ ಸ್ಟಾಪ್ ಹಿಂದ್ಗಡೆ ಈ ರೋಡ್ ಇದೆ. ಈ ರೋಡ್ ಹಾಲತ್ ಯಾವ ತರ ಇದೆ ಅಂತ ಹೇಳಿ ನೀವು ನೋಡ್ರಿ. ಸುಮಾರು 1.5 ವರ್ಷ 2 ವರ್ಷ ಆಗಕ್ ಬಂತು, ಆದ್ರೆ ಈ ರೋಡಿನ ಕೆಲಸ ಆಗ್ಲೇ ಇಲ್ಲ. ನೀವು ಇಲ್ಲಿ ಚೇಂಬರ್ ನೋಡ್ಬಹುದು ಯಾವ ತರ ಆಗಿದೆ ಹಾಲತ್ ಇದ್ರದ್ದು. ಇಲ್ಲಿ ನೋಡಿ, ಈ ರೋಡ್ ಮೇಲೆ ಬರ್ಬೇಕಂದ್ರೆ ಎತ್ತಿನ ಗಾಡಿದಾಗ ಯಾವ ತರ ಕೂಡ್ತೀರಿ ಆ ಮಜಾ ಬರ್ಬೇಕಂದ್ರ ಈ ರೋಡ್ ಮೇಲೆ ನೀವು ಬರ್ರಿ. ಆವಾಗ ನಿಮ್ಗೆ ಗೊತ್ತಾಗ್ತೈತಿ ಎತ್ತಿನ ಗಾಡಿ ಮೇಲೆ ಕೂತಿದ ಮೇಲೆ ಯಾವ ತರ ಆಗ್ತೈತಿ ಹಳ್ಳಿದಾಗ. ಆ ಟೈಪ್ ಇದು ರೋಡ್ ಇದೆ. ಈ ರೋಡಿನ ಕೆಲಸ ಏನೂ ಆಗ್ಲಿಲ್ಲ. ಯಾವ ತರ ಇದು ಪೂರ್ತಿ ಹೊಲ್ಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿನ ಕಾರ್ಪೊರೇಟರ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಗಿರೀಶ್ ಪಾಟೀಲ್ ಅವರಿಗೆ. ಅವ್ರು ಅದಾರು ಅವ್ರ ಭಾಳ ಟೈಮ್ ನಾವು ಕೇಳಾಕಿದ್ದು ಇದನ್ನು ಕೂಡ ಬರ್ತಿತ್ತೈತಿ. ಇದು ವಾರ್ಡ್ ನಂಬರ್ 34 ಐತಿ, 29 ಐತಿ. ಯಾರ್ದಾರೆ ಇರಲಿ, ಇದು ನಮ್ಮ ಬಿಜಾಪುರದು ಸಿಟಿ ಕಾರ್ಪೊರೇಷನ್ದಾಗ ನೀವು ಇಬ್ರು ಇರ್ತೀರಿ. ಇಬ್ರು ನೀವು ಹೇಳ್ರಿ ಈ ರೋಡಿನ ಸಮಸ್ಯೆಯನ್ನು ಆದಷ್ಟು ಬೇಗನೆ ಬಗೆಹರಿಸಿ. ಇಲ್ಲಿ ನೋಡ್ಬೋದು ಒಂದು ಚೇಂಬರ್ ಇದೆ, ಈ ಚೇಂಬರ್ ನಲ್ಲಿ ಸರಿಯಾಗಿ ಮುಚ್ಚಿಲ್ಲ. ಇಲ್ಲಿ ರಾತ್ರಿ ಸ್ಟ್ರೇಟ್ ಲೈಟ್ ಇಲ್ಲ. ಯಾರೇ ಹುಡುಗರು ಅದು ಆಟ ಆಡೋತ್ನಾಗ ಬಿದ್ರೆ ಇದಕ್ಕೆ ಯಾರು ಹೊಣೆಗಾರರು? ಈ ಸಮಸ್ಯೆಗೆ ನಾವು ಈಗ ನಿಮ್ಗೆ ತೋರಿಸ್ತಾ ಇದ್ದೀವಿ ಯಾವ ತರ ಇದು ಹಾಲತ್ತಾಗಿದೆ ರೋಡ್ ಅಂತ ಹೇಳಿದ್ರೆ. ಸುಮಾರು 1.5 2 ವರ್ಷ ಆಯ್ತು. ಯಾರು ಇದಕ್ಕೆ ಜವಾಬ್ದಾರಿ ತೋತಾ ಇಲ್ಲ, ಮುಂದೆ ಬಂದು ಇದು ರೋಡ್ ಮಾಡ್ತಾ ಇಲ್ಲ. ಇಲ್ಲಿನ ಜನನು ಕೂಡ ಲಾಸ್ಟ್ ಟೈಮ್ನು ಇಲ್ಲಿ ಕೂತು ಪ್ರದರ್ಶನವನ್ನು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನೋಡ್ರಿ ಯಾವ ತರ ಹಾಲತ್ತಿದೆ ಇದು ರೋಡ್ದು. ಸರಿಯಾಗಿ ನಡ್ಯಾಕ್ ಬರಂಗಿಲ್ಲ. ವಯಸ್ಸಾದವರು ಈ ರೋಡಿಗೆ ನಡ್ಕೋತ ಹೋದ್ರೂ ಕೂಡ ಅವರು ಬಿದ್ದು ತಲೆ ಹೊಡ್ಕೋತಾರ. ಆ ಟೈಪ್ ಈ ರೋಡ್ ಆಗಿದೆ. ಈ ರೋಡ್ ಬಗ್ಗೆ ನಾವು ನಿಮ್ಮ ಮುಖಾಂತರ, ನಮ್ಮ ಚಾನೆಲ್ ಮುಖಾಂತರ ಈ ಮಾತನ್ನು ವ್ಯಕ್ತಪಡಿಸ್ತಾ ಇದೀವಿ. ಯಾರೆಲ್ಲ ವಾರ್ಡ್ ನಂಬರ್ 29 ಇದೀರಿ, ಈ ವಿಡಿಯೋನು ನಿಮ್ಮ ಮೆಂಬರ್ಗೆ, ಕಾರ್ಪೊರೇಟರ್ಗೆ, 34 ವಾರ್ಡ್ ಇದು ಯಾರಿಗೆ ಕನ್ಸಂಟ್ ಇದೆ ಅವರೆಲ್ಲರೂ ಕೂಡ ನಮ್ಮ ಜೊತೆ ಧ್ವನಿ ಎತ್ತಿ ಈ ಮಾತನ್ನು ಅವ್ರ ಕಿವಿಯಾಗಿ ಮುಟ್ಟುವಂಗ ಈ ವಿಡಿಯೋವನ್ನು ಅಷ್ಟು ಶೇರ್ ಮಾಡ್ರಿ. ಅದೇ ತರ ನಿಮ್ ಏನೇ ಪ್ರಾಬ್ಲಮ್ ಇತ್ತಂದ್ರೆ ಕಮೆಂಟ್ ಮಾಡಿ. ನಿಮ್ ರೂಡ್ ಕೂಡ, ನಿಮ್ ಸಮಸ್ಯೆ ಕೂಡ ನಾವು ನಮ್ಮ ಚಾನೆಲ್ ದಲ್ಲಿ ತೋರಿಸ್ತೀವಿ. ಇದು ನೀವು ನೋಡ್ತಾ ಇದ್ದೀರಿ ನಿಮ್ಮ ಇನ್ಸಾಫ್ 360 ನ್ಯೂಸ್. ನಾನು ಸಾಜಿದ್ ನಾಮದಾರ್.